ಹಾಯ್ ಗೆಳೆಯರೆ, ನನ್ನ ಹೆಸರು ರಾಜೇಶ್. ನಾನು ಹಳ್ಳಿಯವನು. ನಾನು ಕಾಲೇಜು ಕಾಲ 3 ಮುಗಿಸಿ ನಿರುದ್ಯೋಗಿಯಾಗಿ ಊರಲ್ಲಿ ಅಲೆದಾಡುತ್ತಿದ್ದೆ. ಆಗ ಅದೇ ಕಾಲಕ್ಕೆ ನಾನು ಕೆಲ ದಿನಗಳ ಮಟ್ಟಿಗೆ ಅಂತ ನಮ್ಮ ಅತ್ತೆಯ ಮನೆಗೆ ಬಂದು ಉಳಿದುಕೊಂಡಿದ್ದೇನೆ. ಇನ್ನು ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ದುಡಿಯುವುದಕ್ಕೆ ಹೋಗುತ್ತಾರೆ. ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿ ಇಲ್ಲ. ಇನ್ನು ನಮ್ಮ ಅತ್ತೆ ತುಂಬಾ ಒಳ್ಳೆಯವರು, ನೋಡೋಕೆ ಸುಂದರವಾಗಿ ಇದ್ದಾರೆ. ನಾನು ಬಹಳ ವರ್ಷಗಳ ನಂತರ ಇವರ ಮನೆಗೆ ಬಂದಿದ್ದೆ. ಇವರನ್ನು ಮೊದಲ ಬಾರಿಗೆ ನೋಡಿದ ಮೇಲೆ ನನ್ನನ್ನೇ ನಾನು ಮರೆತುಬಿಟ್ಟೆ. ಏಕೆಂದರೆ ಬಹಳ ವರ್ಷಗಳ ಅವರನ್ನು ನಾನು ನೋಡ್ತಾ ಇದ್ದೆ. ಆಗ ಅವರು ಏನೋ, ಇದು ಬಾಗಿಲಲ್ಲೇ ನಿಲ್ತೀಯಾ ಅಥವಾ ಮನೆ ಒಳಗೆ ಬರುತ್ತೀಯಾ ಅಂತ ಕೇಳಿದರು. ನಾನು ವಾಸ್ತವಕ್ಕೆ ಬಂದು ಚೆನ್ನಾಗಿದ್ದೀಯಾ ಅಂತ ಕೇಳಿದೆ. ಆಗ ಅವರು ಅದೆಲ್ಲ ಸರಿ, ಮೊದಲು ಒಳಗೆ ಬಾಯ್ ಅಂತ ಹೇಳಿದರು. ಒಳಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ನಾನು ನಮ್ಮ ಮಾವನ ಬಗ್ಗೆ ವಿಚಾರಿಸಿದಾಗ ಅವರು ಆಫೀಸಿಗೆ ಹೋಗಿದ್ದಾರೆ ಅಂತ ತಿಳಿದು ಬಂದಿತು. ಹೀಗೆ ಒಂದಿಷ್ಟು ದಿನ ಅಲ್ಲೇ ಇದ್ದು ಸಮಯವನ್ನು ಕಳೆದಿದ್ದೆ. ಆವಾಗ ನಾನು ಗಮನಿಸಿದ ಒಂದು ಅಂಶವೇನೆಂದರೆ, ಇವರಿಗೆ ಜೀವನಕ್ಕೆ ಬೇಕಾದ ಖುಷಿ ಸಿಕ್ಕಿರಲಿಲ್ಲ. ಯಾಕೆಂದರೆ ನಮ್ಮ ಮಾವ ಯಾವಾಗಲೂ ಕೆಲಸ ಅಂತ ಆಫೀಸಿನಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ಸುಸ್ತು ಅಂತ ಬಿದ್ದುಕೊಳ್ಳುತ್ತಿದ್ದರು. ಆದರೆ ಇವರ ಬಗ್ಗೆ ಗಮನವೇ ಕೊಡುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಮನೆಯಲ್ಲಿ ಆಗಾಗ ಕಲಹವೂ ಆಗುತ್ತಿತ್ತು. ಇವರ ಜಗಳ ನೋಡಿ ನೋಡಿ ನನಗೂ ಬೇಜಾರು ಆಗಿಬಿಟ್ಟಿತ್ತು. ಒಂದು ಸಲ ಇವರು ತಮ್ಮ ಯಜಮಾನರಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದರು. ನಿಮ್ಮ ಕೈಯಲ್ಲಿ ಯಾವ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾ ಇದ್ದರು. ಅವರ ಮಾತುಗಳನ್ನು ನನ್ನ ಕಿವಿಗೆ ಬಿದ್ದವು. ಅವರ ಜಗಳವಾಡುತ್ತಿದ್ದನ್ನು ನೋಡಿ ನನಗೂ ಬೇಜಾರಾಯಿತು. ಈ ಹೊತ್ತಿಗೆ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂದಿತು. ಹೀಗೆ ಒಂದು ದಿನ ನನಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಮನೆಯಲ್ಲಿ ಇದ್ದೆ. ನಾನೆಲ್ಲ ಮಾತನಾಡಿಸ್ತೀನಿ ಅಂತ ಹಾಡುತ್ತಾ ಮೊಬೈಲಿನಲ್ಲಿ ನೋಡುತ್ತಾ ಇದ್ದೆ. ಅದೇ ಹೊತ್ತಿಗೆ ಅವರು ಹೊರಗಿನಿಂದ ಅಂಗಡಿಗೆ ಹೋಗಿ ಬಾರೋ ಅಂದ್ರು. ನಾನು ತಡಬಡಿ ಸುತ್ತ ಸರಿ ಅಂತ ಹೇಳಿ ಫೋನ್ ಬಂದ್ ಮಾಡಿ ಅಂಗಡಿಗೆ ಹೋಗಿ ಬಂದು ತರಕಾರಿ ತಂದುಕೊಟ್ಟೆ. ಆದರೆ ಹೀಗೆ ಕೊಡುವಾಗ ಅವರು ನನ್ನ ಮುಖ ನೋಡಿದ್ರು. ಆದರೆ ಅವರ ಮುಖದಲ್ಲಿ ಹಾವಭಾವ ಬೇರೆ ಇತ್ತು. ನಾನು ಸುಮ್ಮನೆ ತಲೆಯನ್ನು ತಗ್ಗಿಸಿಕೊಂಡು ನನ್ನ ಪಾಡಿಗೆ ನಾನು ಗೇಮ್ ಆಡುತ್ತಾ ಕುಳಿತಿದ್ದೆ. ಅಷ್ಟರಲ್ಲಿ ಅವರು ಅಡುಗೆಯಾಗಿದೆ, ಊಟಕ್ಕೆ ಬಾ ಅಂತ ಕರೆದರು. ನಾನು ಏನ ಅಂದುಕೊಳ್ಳುತ್ತಾರೆ ಅಂತ ನೀವು ಮಾಡಿದ ಮೇಲಕ್ಲೋಸಬಲ್ ಸಂಭ್ರಮ ಮಾದೀನ ಏನೆಂದು ಹೇಳಿದೆ. ಇದಾದ ಕೆಲ ಹೊತ್ತಿನಲ್ಲಿಯೇ ಅವರು ಊಟ ತಟ್ಟಿನಲ್ಲಿ ಹಾಕಿಕೊಂಡು ನೇರವಾಗಿ ಒಳಗೆ ಬಂದರು. ಆಮೇಲೆ ನಾನು ಎದ್ದು ಹೊರಗೆ ಹೋಗಿ ಅವರ ಜೊತೆಗೆ ಊಟ ಮಾಡಿದೆ. ಈ ವೇಳೆ ಅವರ ಮುಖದಲ್ಲಿ ಮುಗುಳುನಗೆ ಕಂಡಿದೆ. ಏನಾಯಿತು ಇವರಿಗೆ ಅಂತ ಅಂದುಕೊಳ್ಳೆ. ಆಮೇಲೆ ನಾನೇ ತಪ್ಪಾಯಿತು ಅಂತ ಹೇಳಿದೆ. ಅವರು, ನೀನು ದೊಡ್ಡವನಾಗಿದ್ದೀಯಾ, ನಿನಗೂ ಕನಸು ಇರುತ್ತೆ ಬಿಡು, ಆ ಕೆಲಸಕ್ಕೆ ಸಹಾಯ ಬೇಕು ಅನಿಸುತ್ತದೆ ಎಂದು ಹೇಳಿದರು. ಅವರ ಮಾತು ಕೇಳಿ ನನಗೆ ಭಯವಾಗಿಬಿಟ್ಟಿತು. ನಾನು ಮಾತಾಡದೆ ತಲೆ ಆಟಿಸುತ್ತಾ ಹೌದು ಎಂದು ಹೇಳಿದೆ. ಅವರು ನನಗೆ ಸಹಾಯ ಮಾಡೋಕೆ ಒಪ್ಪಿಕೊಂಡು ಇದನ್ನು ಯಾರಿಗೂ ಹೇಳಬಾರದು ಅಂತ ಷರತ್ತು ಹಾಕಿದ್ರು. ನಾನು ಅವರ ಎಲ್ಲಾ ಕರಾರುಗಳಿಗೆ ಹುಮ್ಮಂತೆ ಹೇಳಿದೆ. ಆಮೇಲೆ ಅಲ್ಲಿಯೇ ಅವರ ಸಹಾಯ ಪಡೆದುಕೊಂಡೆ. ಆನಂತರ ಅಂತಿಮ ಪರೀಕ್ಷೆ ಬರೆದು ಒಂದು ಕೆಲಸಕ್ಕೆ ಸೇರಿಕೊಂಡೆ. ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದರು. ಟೈಮ್ ಸರಿಯಾಗಿ ಊಟ ಹಾಕುತ್ತಿದ್ದರು. ಜೊತೆಗೆ ನಾನು ಕೆಲಸಕ್ಕೆ ಸೇರಿ ಬಂದ ಮೊದಲ ಸಂಬಳದಲ್ಲಿ ಅವರಿಗೆ ಒಂದು ಗಿಫ್ಟ್ ತಂದುಕೊಟ್ಟೆ. ಆಮೇಲೆ ನಾನು ಅಲ್ಲಿಂದ ವಾಪಸ್ಸು ಬೇರೆ ಊರಿಗೆ ಹೋಗಿಬಿಟ್ಟೆ. ಅವರಿಬ್ಬರೂ ಎಷ್ಟೇ ಜಗಳ ಮಾಡಿಕೊಂಡರು ಮನೆಯಲ್ಲಿ ನೆಮ್ಮದಿಯಿಂದ ಇರುತ್ತಾ ಇದ್ರು. ಈಗ ನಾನು ಹೇಗೋ ಕೆಲಸ ಮಾಡಿಕೊಂಡು ಬಂದ ಹಣದಲ್ಲಿ ನಮ್ಮ ಅವ್ವ ಅಪ್ಪನಿಗೆ ಸ್ವಲ್ಪ ಹಣ ಕೊಟ್ಟು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದೇನೆ. ಇದಾದ ಮೇಲೆ ನನಗೂ ನನ್ನ ಮೇಲೆ ಬೇಜಾರು ಎನಿಸಿಬಿಟ್ಟಿತು. ಏನೋ ಮಾಡಲು ಹೋಗಿ ಏನು ಆಯಿತು ಅಂತ ಎನಿಸಿತು. ಅದು ಗೊತ್ತಿಲ್ಲದೆ ನಡೆದು ಬಿಟ್ಟಿತ್ತು. ಆದರೆ ಗೆಳೆಯರೇ, ಯಾರೂ ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು. ಅಲ್ಲದೆ ಯಾವ ತಪ್ಪುಗಳನ್ನು ಹಾಕದೇ ಇರುತ್ತದಂತೆ, ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು. ಯಾರೂ ಕೂಡ ಈ ಮೇಲಿನ ಕಥೆಯಂತೆ ಮಾಡಬಾರದು. ಎಲ್ಲರೂ ಅಷ್ಟೇ, ಯಾವತ್ತೂ ಯಾವುದೇ ತಪ್ಪುಗಳು ನಡೆದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ನಿಜ ಜೀವನದಲ್ಲಿ ಇದು ಎಲ್ಲ ಸಾಧ್ಯವಿಲ್ಲ. ನಾವು ಕಾಲ್ಪನಿಕ ಕಥೆಗಳು ಏನು ಹರಡುವಿಕೆಯ ಶಾಸನದಲ್ಲಿ ಹೊರಿಂದಲ್ಲ, ನಾವು ನ್ಯಾಯಯುತವಾಗಿ ಜೀವನ ನಡೆಸಬೇಕು. ಸಮಾಜದ ಶೃಂಗಾರದಿಂದಾಗಿ ಕಾನೂನಿಗೆ ಒಳಪಟ್ಟು ಜೀವನ ಮಾಡಲು, ದೇಶದ ಶ್ರೇಣಿಷ್ಠಾನಕ್ಕೆ ಬೆಲೆ ಕೊಟ್ಟು ಜೀವನ ಮಾಡಬೇಕು. ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ಹೊಡವೆ ನಿಜ ತನಗೆ. ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸನ್ನಿವೃದ್ಧಿಯ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವಾಗ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು.